ನಮಸ್ತೆ ಸ್ನೇಹಿತರೆ, ತಾವು 2023 ಮತ್ತು 2024ರಲ್ಲಿ ಕೆಸೆಟನ್ನು ಪಾಸಾಗಿರ್ತೀರಿ. ಅಂಥವ್ರಿಗೋಸ್ಕರ ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KA ವತಿಯಿಂದ ಒಂದು ಪ್ರಮುಖ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಸೊ ಆ ಒಂದು ಮಾಹಿತಿಯನ್ನು ನೋಡೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ನೇರವಾಗಿ ವಿಷಯಕ್ಕೆ ಬರೋದಾದರೆ ತಾವಿಲ್ಲಿ ನೋಡ್ಬೋದು ಕೆಸೆಟ್ 2023 ಮತ್ತು 2024ರ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿ. ಅಂದರೆ ನೀವು 2023ರಲ್ಲಿ ಮತ್ತು 2024ರಲ್ಲಿ ಕೆಸೆಟನ್ನು ಪಾಸಾಗಿರ್ತೀರಿ. ಆದರೆ 2 ವರ್ಷದ PG ಕೋರ್ಸ್ ನಿಮ್ಮದು ಕಂಪ್ಲೀಟ್ ಆಗಿರಲ್ಲ. ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ 4 ಸೆಮ್ಮು ಅಥವಾ 2 ವರ್ಷದ್ದು ಮಾರ್ಕ್ಸ್ ಕಾರ್ಡ್ಗಳು ಬಂದಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ನೀವೇನು ಮಾಡಿರ್ತೀರಿ, 2023ರಲ್ಲೇ ಪಾಸಾಗಿದ್ರೂ ಕೂಡ ನಿಮಗಿನ್ನೂ ಸರ್ಟಿಫಿಕೇಟ್ ಸಿಕ್ಕಿರೋದಿಲ್ಲ. ಮತ್ತು 2024ರಲ್ಲಿ ಪಾಸಾದವರಿಗೂ ಕೂಡ ಸರ್ಟಿಫಿಕೇಟ್ ಸಿಕ್ಕಿರೋದಿಲ್ಲ. ಅಂಥವ್ರು ಏನಾದರೂ ಈಗಾಗಲೇ ನೀವು ನಿಮ್ಮ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿಕೊಂಡು ನಿಮ್ಮ 2 ವರ್ಷದ ಅಂದರೆ ನೀವು ಇಯರ್ ವೈಸ್ ಇದ್ದರೆ 2 ಮಾರ್ಕ್ಸ್ ಕಾರ್ಡ್ಗಳು, ಸೆಮ್ ವೈಸ್ ಇದ್ದರೆ 4 ಮಾರ್ಕ್ಸ್ ಕಾರ್ಡ್ಗಳು, ಅದ್ರ ಜೊತೆಗೆ ಒಂದು ಪಾಸಿಂಗು ಅಥವಾ ಕನ್ವೊಕೇಷನ್ನು ಇದ್ದರೆ ಒಳ್ಳೆಯದು. ಇದಿಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಕಡೆ ಬಂದಿದ್ವಪ್ಪ ಅಂತಂದರೆ, ಅಂದರೆ ನಿಮ್ಮ ಒಂದು PG ಕೋರ್ಸ್ ಕಂಪ್ಲೀಟ್ ಆಗಿತ್ತು ಅಂದರೆ ತಾವು KA ನಡೆಸಿರ್ತಕ್ಕಂಥ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗುವುದರ ಮೂಲಕ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಪಡೆದುಕೊಳ್ಬೋದಾಗಿರುತ್ತೆ. ಯಾವಾಗ ಹೋಗಬೇಕು ಮತ್ತು ಎಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ನೋಡಿ, ಕೆಸೆಟ್ 2023ರ 41 ಸಬ್ಜೆಕ್ಟ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗಾಗಿ ಅವರು ಕೊಟ್ಟಿರ್ತಕ್ಕಂಥ ಡೇಟ್ ಏನಪ್ಪ ಅಂದರೆ ಡಿಸೆಂಬರ್ 10, 2025. ಅಂದರೆ ಇದೇ ತಿಂಗಳ 10ನೇ ತಾರೀಕಿಗೆ ನೀವು ಹೋಗ್ಬೋದು. ಅಂದರೆ 2023ರ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಪಾಸಾಗಿರ್ತೀರಿ, ಆದರೆ ಸರ್ಟಿಫಿಕೇಟ್ ಸಿಕ್ಕಿರೋದಿಲ್ಲ. ಅಂಥವ್ರು ಏನು ಮಾಡಿರಿ ಅಂತಂದರೆ ಇದೇ ತಿಂಗಳ ಡಿಸೆಂಬರ್ 10ರಂದು ಅಂದರೆ ಬೆಳಗ್ಗೆ 9:30ರಿಂದ 1:30 ನಡುವೆ ಹಾಜರಾಗೋದ್ರ ಮೂಲಕ ಇಲ್ಲಿ ಎಲ್ಲ ವಿಷಯಗಳು ಹೇಳ್ತಾ ಇರುವಂಥದ್ದು. ಕೇವಲ ಒಂದೇ ಅಲ್ಲ, ಆಲ್ 41 ಸಬ್ಜೆಕ್ಟ್ಸ್ ಅಂತ ಏನಿದೆ, ಅಂದರೆ 41 ವಿಷಯಗಳ ಎಲ್ಲ ಅಭ್ಯರ್ಥಿಗಳು, ಅಂದರೆ ಎಲ್ಲ ಅಭ್ಯರ್ಥಿಗಳು ಅಂದ್ರೇನು, ಇನ್ನೂವರೆಗೂ ಸರ್ಟಿಫಿಕೇಟ್ ಪಡ್ಕೊಳ್ಳದೇ ಇರೋಂಥ ಅಭ್ಯರ್ಥಿಗಳು ನೀವು ಡಿಸೆಂಬರ್ 10ನೇ ತಾರೀಕಿಗೆ KAಗೆ ಹಾಜರಾಗಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ನೀವು ಭಾಗವಹಿಸಬೇಕು. ನಿಮ್ಮ ಎಲ್ಲ ಮೂಲ ದಾಖಲೆಗಳು ಪರಿಶೀಲನೆ ನಡೆದಾಗ ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿದ್ದರೆ ನಿಮಗೆ ಅಲ್ಲೇ ಒಂದು ನಿಮ್ಮ ಕೆಸೆಟ್ ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥ ಕೆಲಸವನ್ನು KAದವರು ಮಾಡ್ತಾರೆ. ಅದಾದ ನಂತರ 2024ರಲ್ಲಿ ಇದೇ 41 ವಿಷಯಗಳಲ್ಲಿ ಒಂದು ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡಂಥ ಅಭ್ಯರ್ಥಿಗಳು ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಭಾಗವಹಿಸಿ ನಿಮ್ಮ ಕೆಸೆಟ್ ಸರ್ಟಿಫಿಕೇಟನ್ನು ಪಡ್ಕೊಂಡಿರ್ತೀರಿ. ಅಂಥವ್ರೇನು ಹಾಜರಾಗುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಏನಪ್ಪ ಅಂದ್ರೆ 2024ರಲ್ಲಿ ನೀವು ಕೆಸೆಟ್ ಕ್ಲಿಯರ್ ಮಾಡ್ಕೊಂಡಿದ್ರು ಕೂಡ ಇದುವರೆಗೂ ನಿಮ್ಮ ಕೆಸೆಟ್ ಸರ್ಟಿಫಿಕೇಟನ್ನು ಪಡ್ಕೊಂಡಿಲ್ಲ ಅಂದರೆ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕು, ನೀವು ಕೂಡ ಡಿಸೆಂಬರ್ 10ರಂದು ಮಧ್ಯಾಹ್ನ 2:30ರಿಂದ 4:30 ನಡುವೆ ನೀವು KAಗೆ ಹಾಜರಾಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಭಾಗವಹಿಸಿ ಅದರಲ್ಲಿ ನಿಮ್ಮ ಮೂಲ ದಾಖಲೆಗಳ ಪರಿಶೀಲನೆ ನಡೆದು ನಿಮ್ಮ ದಾಖಲೆಗಳೆಲ್ಲವೂ ಸರಿ ಇದೆ ಅಂತ ಮನವರಿಕೆ ಆದ ನಂತರ ತಕ್ಷಣವೇ ಅಲ್ಲೇ ನಿಮಗೆ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಿಮ್ಮ ಒಂದು PG ಕ್ಲಿಯರ್ ಆಗಿದ್ದರೆ ದಯವಿಟ್ಟು ಯಾರು ತಪ್ಸಕ್ಕೆ ಹೋಗಬೇಡಿ. ಯಾಕಂತಂದರೆ ಕೆಸೆಟ್ ರಿಸಲ್ಟ್ ರಿಸಲ್ಟ್ ಬಂದ ದಿನದಿಂದ 2 ವರ್ಷಗಳ ಅವಧಿವರೆಗೆ ಟೈಮ್ ಮಾತ್ರ ಇರತಕ್ಕಂಥದ್ದು. 2023ರಲ್ಲಿ ಯಾರೆಲ್ಲ ಕೆಸೆಟ್ ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಿಂದ ದೂರ ಉಳಿಬೇಡಿ. ಒಂದು ವೇಳೆ ನಿಮ್ಮ ಅವಧಿ ಮುಗಿದೋದ್ರೆ ಅದು ಸಮಸ್ಯೆ ಆಗುತ್ತೆ. ಆ ಕಾರಣದಿಂದಾಗಿ ಮಾರ್ಕ್ಸ್ ಕಾರ್ಡ್ಗಳು ಏನಾದರೂ ಬಂದಿದ್ದೇ ಆದಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಭಾಗವಹಿಸ್ಬೋದು. ಮತ್ತು 2024ರಲ್ಲಿ ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡಿರ್ತೀರಿ, ನೀವು ಕೂಡ ಸಾಧ್ಯ ಆದರೆ ಅಂದರೆ ನಿಮ್ಮ ಒಂದು 4 ಸೆಮ್ಗಳ ಮಾರ್ಕ್ಸ್ ಕಾರ್ಡ್ ಕ್ಲಿಯರ್ ಆಗಿದ್ದರೆ ಅಂದರೆ ಬಂದಿದ್ದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಭಾಗವಹಿಸ್ಬೋದು. ಒಂದು ವೇಳೆ ನಿಮ್ಮ ಒಂದು 4 ಸೆಮ್ಗಳು ಮಾರ್ಕ್ಸ್ ಕಾರ್ಡ್ಗಳು ಇನ್ನೂ ಬಂದಿಲ್ಲ ಅಥವಾ 4th ಸೆಮ್ಮಲ್ಲಿದ್ದೀರಿ ಅಥವಾ ಎಕ್ಸಾಮ್ ಮುಗಿದಿದೆ ರಿಸಲ್ಟ್ ಬಂದಿಲ್ಲ ಅನ್ನೋದಾದರೆ ಸ್ವಲ್ಪ ವೇಟ್ ಮಾಡಿ ನೆಕ್ಸ್ಟ್ ಡೇಟ್ ಬಿಡ್ಬೋದು. ಆದರೆ ರಿಸಲ್ಟ್ ಬಂದಾಗಿಯೂ ಕೂಡ ನೀವು ಹಾಜರಾಗದೆ ಇರೋಕ್ಕೆ ಹೋಗಬೇಡಿ. ಯಾಕಂದರೆ 2023ರಿಂದ ಈಗಾಗಲೇ ಬಹುತೇಕ ಕೊನೆ ಹಂತಕ್ಕಿದೆ. ಅಂದರೆ 2023ರ ಒಂದು ಕೆಸೆಟ್ಟು 2024ರಲ್ಲಿ ನಡೆದಿತ್ತು. ಆ ಕಾರಣದಿಂದಾಗಿ ಬಹುತೇಕ ಈ ಒಂದು ಅವಕಾಶವನ್ನು ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇದು ಅಪ್ಡೇಟ್ ಆಗಿತ್ತು. ಅಂದರೆ 2023 ಮತ್ತು 2024ರ ಒಂದು ಕೆಸೆಟ್ ಪಾಸಾದಂಥ ಅಭ್ಯರ್ಥಿಗಳ ಒಂದು ಗಮನಕ್ಕೆ ತರೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಭಾಗವಹಿಸೋದ್ರ ಮೂಲಕ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ ಸ್ನೇಹಿತರೆ, ತಾವು 2023 ಮತ್ತು 2024ರಲ್ಲಿ ಕೆಸೆಟನ್ನು ಪಾಸಾಗಿರ್ತೀರಿ. ಅಂಥವ್ರಿಗೋಸ್ಕರ ಈಗ
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KA ವತಿಯಿಂದ ಒಂದು ಪ್ರಮುಖ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಸೊ ಆ ಒಂದು ಮಾಹಿತಿಯನ್ನು ನೋಡೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ನೇರವಾಗಿ ವಿಷಯಕ್ಕೆ ಬರೋದಾದರೆ ತಾವಿಲ್ಲಿ ನೋಡ್ಬೋದು ಕೆಸೆಟ್ 2023 ಮತ್ತು 2024 ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿ. ಅಂದರೆ ನೀವು 2023ರಲ್ಲಿ ಮತ್ತು 2024ರಲ್ಲಿ ಕೆಸೆಟನ್ನು ಪಾಸಾಗಿರ್ತೀರಿ. ಆದರೆ 2 ವರ್ಷದ PG ಕೋರ್ಸ್ ನಿಮ್ಮದು ಕಂಪ್ಲೀಟ್ ಆಗಿರಲ್ಲ. ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ 4 ಸೆಮ್ಮು ಅಥವಾ 2 ವರ್ಷದ್ದು ಮಾರ್ಕ್ಸ್ ಕಾರ್ಡ್ಗಳು ಬಂದಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ನೀವೇನು ಮಾಡಿರ್ತೀರಿ, 2023ರಲ್ಲೇ ಪಾಸಾಗಿದ್ರೂ ಕೂಡ ನಿಮ್ಗೆ ಇನ್ನೂ ಸರ್ಟಿಫಿಕೇಟ್ ಸಿಕ್ಕಿರೋದಿಲ್ಲ ಮತ್ತು 2024ರಲ್ಲಿ ಪಾಸಾದವರಿಗೂ ಕೂಡ ಸರ್ಟಿಫಿಕೇಟ್ ಸಿಕ್ಕಿರೋದಿಲ್ಲ. ಅಂಥವ್ರು ಏನಾದರೂ ಈಗಾಗಲೇ ನೀವು ನಿಮ್ಮ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿಕೊಂಡು ನಿಮ್ಮ 2 ವರ್ಷದ ಅಂದರೆ ನೀವು ಇಯರ್ ವೈಸ್ ಇದ್ದರೆ 2 ಮಾರ್ಕ್ಸ್ ಕಾರ್ಡ್ಗಳು, ಸೆಮ್ ವೈಸ್ ಇದ್ದರೆ 4 ಮಾರ್ಕ್ಸ್ ಕಾರ್ಡ್ಗಳು, ಅದ್ರ ಜೊತೆಗೆ ಒಂದು ಪಾಸಿಂಗು ಅಥವಾ ಕನ್ವೊಕೇಷನ್ನು ಇದ್ದರೆ ಒಳ್ಳೆಯದು. ಇದಿಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಕಡೆ ಬಂದಿದ್ವಪ್ಪ ಅಂತಂದರೆ, ಅಂದರೆ ನಿಮ್ಮ ಒಂದು PG ಕೋರ್ಸ್ ಕಂಪ್ಲೀಟ್ ಆಗಿತ್ತು ಅಂದರೆ ತಾವು KA ನಡೆಸಿರ್ತಕ್ಕಂಥ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗುವುದರ ಮೂಲಕ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಪಡೆದುಕೊಳ್ಬೋದಾಗಿರುತ್ತೆ. ಯಾವಾಗ ಹೋಗಬೇಕು ಮತ್ತು ಎಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ನೋಡಿ, ಕೆಸೆಟ್ 2023ರ 41 ಸಬ್ಜೆಕ್ಟ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗಾಗಿ ಅವರು ಕೊಟ್ಟಿರ್ತಕ್ಕಂಥ ಡೇಟ್ ಏನಪ್ಪ ಅಂದರೆ ಡಿಸೆಂಬರ್ 10, 2025. ಅಂದರೆ ಇದೇ ತಿಂಗಳ 10ನೇ ತಾರೀಕಿಗೆ ನೀವು ಹೋಗ್ಬೋದು. ಅಂದರೆ 2023ರ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಪಾಸಾಗಿರ್ತೀರಿ, ಆದರೆ ಸರ್ಟಿಫಿಕೇಟ್ ಸಿಕ್ಕಿರೋದಿಲ್ಲ. ಅಂಥವ್ರು ಏನು ಮಾಡಿರಿ ಅಂತಂದರೆ ಇದೇ ತಿಂಗಳ ಡಿಸೆಂಬರ್ 10ರಂದು ಅಂದರೆ ಬೆಳಗ್ಗೆ 9:30ರಿಂದ 1:30 ನಡುವೆ ಹಾಜರಾಗೋದ್ರ ಮೂಲಕ ಇಲ್ಲಿ ಎಲ್ಲ ವಿಷಯಗಳು ಹೇಳ್ತಾ ಇರುವಂಥದ್ದು. ಕೇವಲ ಒಂದೇ ಅಲ್ಲ, ಆಲ್ 41 ಸಬ್ಜೆಕ್ಟ್ಸ್ ಅಂತ ಏನಿದೆ, ಅಂದರೆ 41 ವಿಷಯಗಳ ಎಲ್ಲ ಅಭ್ಯರ್ಥಿಗಳು, ಅಂದರೆ ಎಲ್ಲ ಅಭ್ಯರ್ಥಿಗಳು ಅಂದ್ರೇನು, ಇನ್ನೂವರೆಗೂ ಸರ್ಟಿಫಿಕೇಟ್ ಪಡ್ಕೊಳ್ಳದೇ ಇರೋಂಥ ಅಭ್ಯರ್ಥಿಗಳು ನೀವು ಡಿಸೆಂಬರ್ 10ನೇ ತಾರೀಕಿಗೆ KAಗೆ ಹಾಜರಾಗಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ನೀವು ಭಾಗವಹಿಸಬೇಕು. ನಿಮ್ಮ ಎಲ್ಲ ಮೂಲ ದಾಖಲೆಗಳು ಪರಿಶೀಲನೆ ನಡೆದಾಗ ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿದ್ದರೆ ನಿಮಗೆ ಅಲ್ಲೇ ಒಂದು ನಿಮ್ಮ ಕೆಸೆಟ್ ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥ ಕೆಲಸವನ್ನು KAದವರು ಮಾಡ್ತಾರೆ. ಅದಾದ ನಂತರ 2024ರಲ್ಲಿ ಇದೇ 41 ವಿಷಯಗಳಲ್ಲಿ ಒಂದು ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡಂಥ ಅಭ್ಯರ್ಥಿಗಳು ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಭಾಗವಹಿಸಿ ನಿಮ್ಮ ಕೆಸೆಟ್ ಸರ್ಟಿಫಿಕೇಟನ್ನು ಪಡ್ಕೊಂಡಿರ್ತೀರಿ. ಅಂಥವ್ರೇನು ಹಾಜರಾಗುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಏನಪ್ಪ ಅಂದ್ರೆ 2024ರಲ್ಲಿ ನೀವು ಕೆಸೆಟ್ ಕ್ಲಿಯರ್ ಮಾಡ್ಕೊಂಡಿದ್ರು ಕೂಡ ಇದುವರೆಗೂ ನಿಮ್ಮ ಕೆಸೆಟ್ ಸರ್ಟಿಫಿಕೇಟನ್ನು ಪಡ್ಕೊಂಡಿಲ್ಲ ಅಂದರೆ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕು, ನೀವು ಕೂಡ ಡಿಸೆಂಬರ್ 10ರಂದು ಮಧ್ಯಾಹ್ನ 2:30ರಿಂದ 4:30 ನಡುವೆ ನೀವು KAಗೆ ಹಾಜರಾಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಭಾಗವಹಿಸಿ ಅದರಲ್ಲಿ ನಿಮ್ಮ ಮೂಲ ದಾಖಲೆಗಳ ಪರಿಶೀಲನೆ ನಡೆದು ನಿಮ್ಮ ದಾಖಲೆಗಳೆಲ್ಲವೂ ಸರಿ ಇದೆ ಅಂತ ಮನವರಿಕೆ ಆದ ನಂತರ ತಕ್ಷಣವೇ ಅಲ್ಲೇ ನಿಮಗೆ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಿಮ್ಮ ಒಂದು PG ಕ್ಲಿಯರ್ ಆಗಿದ್ದರೆ ದಯವಿಟ್ಟು ಯಾರು ತಪ್ಪಿಸೋಕೆ ಹೋಗಬೇಡಿ. ಯಾಕಂತಂದರೆ ಕೆಸೆಟ್ ರಿಸಲ್ಟ್ ಬಂದ ದಿನದಿಂದ 2 ವರ್ಷಗಳ ಅವಧಿವರೆಗೆ ಟೈಮ್ ಮಾತ್ರ ಇರತಕ್ಕಂಥದ್ದು. 2023ರಲ್ಲಿ ಯಾರೆಲ್ಲ ಕೆಸೆಟ್ ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಿಂದ ದೂರ ಉಳಿಬೇಡಿ. ಒಂದು ವೇಳೆ ನಿಮ್ಮ ಅವಧಿ ಮುಗಿದೋದ್ರೆ ಅದು ಸಮಸ್ಯೆ ಆಗುತ್ತೆ. ಆ ಕಾರಣದಿಂದಾಗಿ ಮಾರ್ಕ್ಸ್ ಕಾರ್ಡ್ಗಳು ಏನಾದರೂ ಬಂದಿದ್ದೇ ಆದಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಭಾಗವಹಿಸ್ಬೋದು. ಮತ್ತು 2024ರಲ್ಲಿ ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡಿರ್ತೀರಿ, ನೀವು ಕೂಡ ಸಾಧ್ಯ ಆದರೆ ಅಂದರೆ ನಿಮ್ಮ ಒಂದು 4 ಸೆಮ್ಗಳ ಮಾರ್ಕ್ಸ್ ಕಾರ್ಡ್ ಕ್ಲಿಯರ್ ಆಗಿದ್ದರೆ ಅಂದರೆ ಬಂದಿದ್ದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಭಾಗವಹಿಸ್ಬೋದು. ಒಂದು ವೇಳೆ ನಿಮ್ಮ ಒಂದು 4 ಸೆಮ್ಗಳು ಮಾರ್ಕ್ಸ್ ಕಾರ್ಡ್ಗಳು ಇನ್ನೂ ಬಂದಿಲ್ಲ ಅಥವಾ 4th ಸೆಮ್ಮಲ್ಲಿದ್ರಿ ಅಥವಾ ಎಕ್ಸಾಮ್ ಮುಗಿದಿದೆ ರಿಸಲ್ಟ್ ಬಂದಿಲ್ಲ ಅನ್ನೋದಾದರೆ ಸ್ವಲ್ಪ ವೇಟ್ ಮಾಡಿ ನೆಕ್ಸ್ಟ್ ಡೇಟ್ ಬಿಡ್ಬೋದು. ಆದರೆ ರಿಸಲ್ಟ್ ಬಂದಾಗಿಯೂ ಕೂಡ ನೀವು ಹಾಜರಾಗದೆ ಇರೋಕ್ಕೆ ಹೋಗಬೇಡಿ. ಯಾಕಂದರೆ 2023 ಈಗಾಗಲೇ ಬಹುತೇಕ ಕೊನೆ ಹಂತಕ್ಕಿದೆ. ಅಂದರೆ 2023ರ ಒಂದು ಕೆಸೆಟ್ಟು 2024ರಲ್ಲಿ ನಡೆದಿತ್ತು. ಆ ಕಾರಣದಿಂದಾಗಿ ಬಹುತೇಕ ಈ ಒಂದು ಅವಕಾಶವನ್ನು ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇದು ಅಪ್ಡೇಟ್ ಆಗಿತ್ತು. ಅಂದರೆ 2023 ಮತ್ತು 2024ರ ಒಂದು ಕೆಸೆಟ್ ಪಾಸಾದಂಥ ಅಭ್ಯರ್ಥಿಗಳ ಒಂದು ಗಮನಕ್ಕೆ ತರೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಭಾಗವಹಿಸೋದ್ರ ಮೂಲಕ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.